ಎಸ್, ಸಿಂಧೂ ನದಿಯ ನೀರನ್ನ ನಿಲ್ಲಿಸಿರೋದಕ್ಕೆ ಸದ್ಯ ಪಾಕ್ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಇನ್ನು ಪಾಕ್ ಪ್ರಧಾನಿ ದಿಢೀರ್ ಅಂತ ತುರ್ತು ಸಭೆಯನ್ನ ಕರೆದಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ತುರ್ತು ಸಭೆಯನ್ನ ಕರೆದಿದ್ದಾರೆ. ಸಿಸಿಐ ಸಭೆ ಕರೆದ ಪಾಕ್ ಪ್ರಧಾನಿ ಶಹಬಾಜ್ ನೀರು ನಿಲ್ಲಿಸಿದ್ದಕ್ಕೆ ಪಾಕ್ ಸರ್ಕಾರಕ್ಕೆ ಆತಂಕ ಶುರುವಾಗಿದೆ. ಹೀಗಾಗಿ ನೀರಿನ ನಿರ್ವಹಣೆ ಮೂಲ ಸೌಕರ್ಯಕ್ಕೆ ಸಮಿತಿ ಕೂಡ ರಚಿಸಲಾಗ್ತಾ ಇದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇತ್ತ ಪಾಕಿಸ್ತಾನ ಜನರಿಂದಲೇ ಸರ್ಕಾರಕ್ಕೆ ಮಂಗಳಾರತಿಯನ್ನ ಕೂಡ ಮಾಡಲಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಭಾರತ ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ನಿಲ್ಲಿಸಿದ್ದು ಪಾಕ್ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಯಾಕಂದ್ರೆ ಪಾಕಿಸ್ತಾನ 80% ಭೂಪ್ರದೇಶ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಮೇಲೆ ಅವಲಂಬಿತಗೊಂಡಿದೆ. 90% ಆಹಾರ ಪದಾರ್ಥಗಳ ಬೆಳೆಗೆ ಇದೇ ನೀರು ಅವರಿಗೆ ಬೇಕು. ಅಲ್ಲಿನ 16 ಮಿಲಿಯನ್ ಹೆಕ್ಟೇರ್ ಕೃಷಿ ಭೂಪ್ರದೇಶ ಸಿಂಧೂ ನದಿಯನ್ನೇ ನೆಚ್ಚಿಕೊಂಡಿದೆ. ಇನ್ನು ಈ ನೀರಿನಲ್ಲಿ 93% ಕೃಷಿಗೆ, 7% ಕುಡಿಯೋದಕ್ಕೆ ಬಳಸ್ತಿದೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನದ 61% ಮಂದಿ ಸಿಂಧೂ ನದಿಯ ಜಲಾನಯನ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಾರೆ. ಸೊ ಹೀಗಾಗಿ ಈಗ ಸಿಂಧೂ ನೀರನ್ನ ಬಂದ್ ಮಾಡಿರೋದಕ್ಕೆ ಪಾಕ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದು, ಈಗ ದಿಢೀರ್ ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ತುರ್ತು ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಏನೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಮಾಡಲಿದ್ದಾರೆ, ಯಾವ ನಿರ್ಣಯಗಳನ್ನು ಕೈಗೊಳ್ಳಲಿದ್ದಾರೆ, ಭಾರತಕ್ಕೆ ಯಾವ ಸಂದೇಶವನ್ನ ಕೊಡಲಿದ್ದಾರೆ ಅನ್ನೋದರ ಕುರಿತು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಇನ್ನು ಮತ್ತೊಂದು ಕಡೆ ಪಾಕಿಸ್ತಾನದ ಮತ್ತೊಂದು ಕುತಂತ್ರ ಬಯಲಾಗಿದೆ. ಗಡಿ ಭಾಗದ ಟೋಲ್ ಪ್ಲಾಜಾಗಳಿಗೆ ಐಎಸ್ಐ ಕರೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಇದೀಗ ಸಿಗ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್ ಇದು. ಸೇನಾ ವಾಹನಗಳ ಚಲನೆಯ ಮಾಹಿತಿ ಕೇಳ್ತಿರೋ ಐಎಸ್ಐ ಭಾರತೀಯ ಸೇನಾಧಿಕಾರಿಗಳಂತೆ ಫೋನ್ ಕರೆ ಬಂದಿರುವ ಶಂಕೆ ಈಗ ವ್ಯಕ್ತವಾಗಿದೆ. ಹಾಗೆ ಫೋನ್ ಸಂಭಾಷಣೆಯ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಪಾಕಿಸ್ತಾನದ ಮತ್ತೊಂದು ಕುತಂತ್ರ. ಇಷ್ಟೆಲ್ಲ ತಿರುಗೇಟನ್ನ ಕೊಡ್ತಾ ಇದ್ರು ಕೂಡ ಪಾಕಿಸ್ತಾನ ಇನ್ನೂ ಬುದ್ಧಿ ಕಲಿತಾ ಇಲ್ಲ ಅಂತಾನೆ ಹೇಳಬಹುದು. ನೋಡಿ, ಅದರ ಒಂದೊಂದೇ ಕುತಂತ್ರಗಳು. ಇಷ್ಟು ದಿನ ಈ ದಾಳಿಗೂ ನಮಗೂ ಸಂಬಂಧ ಇಲ್ಲ, ನಾವೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಂತಹ ಪಾಕ್ ಈಗ ನೇರವಾಗಿ ಪಾಕ್ನ ಸ್ಪೆಷಲ್ ಫೋರ್ಸ್ ಕಮಾಂಡೋನೇ ಇದರಲ್ಲಿ ಭಾಗಿಯಾಗಿರೋದ್ರ ಕುರಿತು NIA ತನಿಖೆಯ ಸಂದರ್ಭದಲ್ಲಿ ಬಯಲಾಯಿತು. ಅದ್ರ ಬೆನ್ನಲ್ಲೇ ಈಗ ಗಡಿಭಾಗದ ಟೋಲ್ ಪ್ಲಾಜಾಗಳಿಗೆ ISI ಕರೆ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಅಂದ್ರೆ ಸೇನಾ ವಾಹನಗಳು, ಭಾರತೀಯ ಸೇನಾ ವಾಹನಗಳ ಚಲನೆಯ ಮಾಹಿತಿಯನ್ನ ಕೇಳ್ತಿರೋ ISI ಭಾರತೀಯ ಸೇನಾಧಿಕಾರಿಗಳಂತೆ ಫೋನ್ ಕರೆ ಮಾಡಿರುವ ಈ ಒಂದು ಫೋನ್ ಸಂಭಾಷಣೆಯ ವಿಡಿಯೋ ಕೂಡ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಪಹಲ್ಗಾಮ್ ನರಮೇಧದ ಇಂಚಿಂಚು ಮಾಹಿತಿಯನ್ನ NIA ಟೀಮ್ ಕಲೆ ಹಾಕ್ತಾ ಇದೆ. ಬದುಕಿ ಬಂದ ಪ್ರವಾಸಿಗರಿಂದ NIA ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸಿಕೊಳ್ತಾ ಇದ್ದಾರೆ. ಉಗ್ರರ ಮುಖಚಹರೆ, ಹಾವಭಾವದ ಕುರಿತು NIA ಅಧಿಕಾರಿಗಳು ಪ್ರವಾಸಿಗರಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇತ್ತ ಉಗ್ರರ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವ NIA ಟೀಮ್ ಪ್ರವಾಸಿಗರು ಹಾಗೆ ಅಲ್ಲಿದ್ದಂತಹ ಸ್ಥಳೀಯ ಜನರಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಯಾಕಂದ್ರೆ ಪ್ರವಾಸಿಗರಿಗೆ ಗೊತ್ತು, ಅಲ್ಲಿ ಹೋಗಿದ್ದಂತಹ ಪ್ರವಾಸಿಗರಿಗೆ ಆ ದಿನ ಏನಾಯಿತು, ದಿಢೀರ್ ಅಂತ ಎಷ್ಟೊತ್ತಿಗೆ ದಾಳಿ ನಡೀತು, ಉಗ್ರರನ್ನ ನೋಡಿದ್ರೆ ಅವರು ಯಾವ ರೀತಿ ಇದ್ರು, ಅವರ ಮುಖಚಹರೆ ಹಾಗೆ ಅವರ ಹಾವಭಾವ ಯಾವ ರೀತಿ ಇತ್ತು, ದಿಢೀರ್ ಅಂತ ಎಂಟ್ರಿ ಕೊಟ್ರ ಅಥವಾ ಏನು ಎತ್ತ ಅನ್ನೋದ್ರ ಕುರಿತಾಗಿ ಈಗ ಸಂಪೂರ್ಣವಾಗಿ NIA ಅಧಿಕಾರಿಗಳು ಅಲ್ಲಿದ್ದಂತಹ ಪ್ರವಾಸಿಗರು ಹಾಗೆ ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಮೂಲಕ ಈ ಒಂದು ಪ್ರಕರಣದ ತನಿಖೆ ಮತ್ತಷ್ಟು ಗಂಭೀರವನ್ನ ಪಡೆದುಕೊಂಡಿದೆ.
ಪಹಲ್ಗಾಮ್ನಲ್ಲಿ ನಡೆದಿರುವ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಈಗ ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಒಂದು ಕಡೆ ಪ್ರತೀಕಾರಕ್ಕೆ ಭಾರತ ಸಜ್ಜಾಗಿದ್ದು ಸಿಂಧೂ ನದಿಯ ನೀರನ್ನ ಈಗಾಗಲೇ ನಿಲ್ಲಿಸಿದ್ದಕ್ಕೆ ಪಾಕ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದು ಈಗ ಪಾಕ್ ಪ್ರಧಾನಿ ದಿಢೀರ್ ಅಂತ ಸಭೆ ಕರೆದಿದ್ದಾರೆ. ತುರ್ತು ಸಭೆಯನ್ನ ಕರೆದು ಈಗ ಚರ್ಚೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಯಾವ ರೀತಿ ಅಂದ್ರೆ ಮೀಟಿಂಗ್ ಆದ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಏನು ಎತ್ತ ಅನ್ನೋದರ ಕುರಿತು ಇನ್ನಷ್ಟೇ ಕಾದು ನೋಡಬೇಕು. ಇನ್ನು ಕಾಶ್ಮೀರದ ಪಹಲ್ಗಾಮ್ ಉಗ್ರರ ಹತ್ಯಾಕಾಂಡ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬೆನ್ನಲ್ಲೇ ಯುದ್ಧದ ಆತಂಕ ಕೂಡ ಶುರುವಾಗಿದೆ. ಹೀಗಾಗಿ ನಾಳೆ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಮೋದಿ ನಿವಾಸದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಹೀಗಾಗಿ ಭಾರೀ ಕುತೂಹಲ ಮೂಡಿಸಿದ ತುರ್ತು ಸಚಿವ ಸಂಪುಟ ಸಭೆ. ಹೀಗಾಗಿ ನಾಳೆ ಹೊರಬೀಳುತ್ತಾ ಅತಿ ದೊಡ್ಡ ನಿರ್ಧಾರ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡಿ ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಪಾಕ್ ವಿರುದ್ಧ ಸೇನಾ ಕಾರ್ಯಾಚರಣೆ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ತಾರ ರಾಷ್ಟ್ರ ನಾಯಕರು ಅನ್ನೋದರ ಕುರಿತು ಕೂಡ ಈಗ ಕುತೂಹಲ ಮನೆ ಮಾಡಿದೆ. ನಿನ್ನೆ ಅಷ್ಟೇ ರಾಜನಾಥ್ ಸಿಂಗ್ ಜೊತೆ ಚರ್ಚೆಯನ್ನ ಮಾಡಿದ್ರು ಮೋದಿ. ಇನ್ನು ಗಡಿಯಲ್ಲಿ ಸೇನೆ ಸಿದ್ಧತೆ ಬಗ್ಗೆ ರಕ್ಷಣಾ ಸಚಿವರು ಕೂಡ ಸಂಪೂರ್ಣ ವಿವರಣೆಯನ್ನ ಕೂಡ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಈಗ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಆದ ಮೇಲೆ ಯುದ್ಧದ ಆತಂಕ ಕೂಡ ಶುರುವಾಗಿದ್ದು ನಾಳೆ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅನ್ನೋದ್ರ ಕುರಿತು ಈಗಷ್ಟೇ ಬರ್ತಾ ಇರುವಂತಹ ಮಾಹಿತಿ. ನಾಳೆ ಬೆಳಗ್ಗೆ 11 ಗಂಟೆಗೆ ಮೋದಿ ನಿವಾಸದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಹೀಗಾಗಿ ಭಾರೀ ಕುತೂಹಲ ಮೂಡಿಸಿದೆ ಈ ಒಂದು ತುರ್ತು ಸಚಿವ ಸಂಪುಟ ಸಭೆ. ನೋಡಿ, ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಉಗ್ರ ಸಂಹಾರದಲ್ಲೂ ಕೂಡ ಪಾಲಿಟಿಕ್ಸ್ ಜೋರಾಗಿದೆ. ಹಿಂದೂಗಳ ನರಮೇಧದ ಮಧ್ಯೆ ಎದುರೇಟು ಶುರುವಾಗಿರುವಂಥದ್ದು. ಕಾಂಗ್ರೆಸ್ನಿಂದ ಪ್ರಧಾನಿ ಮೋದಿ ಗಾಯಬ್ ಟ್ವೀಟ್ ಮಾಡಿದ್ದಾರೆ. ತಲೆರಹಿತ ಮೋದಿ ಫೋಟೋ ಟ್ವೀಟ್ ಮಾಡಿದ ಕಾಂಗ್ರೆಸ್ ಜವಾಬ್ದಾರಿ ಸಮಯದಲ್ಲಿ ಗಾಯಬ್ ಅಂತ ಇಲ್ಲಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಮೋದಿ ಬಗ್ಗೆ ವಿವಾದಾತ್ಮಕ ಟ್ವೀಟ್ ಮಾಡಿ ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಿದೆ. ಆ ಒಂದು ಫೋಟೋವನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸಬಹುದು. ನೋಡಿ, ದೇಶ ಅಂತ ಬಂದಾಗ ಯಾವುದೇ ಪಕ್ಷ ಇರಲಿ, ಸಂಘಟನೆ ಇರಲಿ, ಮಗದೊಂದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಡಬೇಕಾಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡ್ತಾ ಇರೋದು ಏನು ಅನ್ನೋದು ಜನರು ಕೇಳ್ತಾ ಇರುವಂತಹ ಪ್ರಶ್ನೆ. ಈಗಾಗಲೇ ರಾಜ್ಯ ನಾಯಕರು ಕೊಡ್ತಾ ಇರುವಂತಹ ಹೇಳಿಕೆಗೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಯಾವ ರೀತಿ ಯುದ್ಧವನ್ನ ಎದುರಿಸಬೇಕು, ಯಾವ ರೀತಿ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತರಬೇಕು ಅನ್ನೋ ಸಂದರ್ಭದಲ್ಲಿ ಕಾಂಗ್ರೆಸ್ ಈ ರೀತಿಯ ಬೇಕಾಬಿಟ್ಟಿ ಪೋಸ್ಟ್ಗಳನ್ನ, ವಿವಾದಾತ್ಮಕ ಪೋಸ್ಟ್ಗಳನ್ನ ಹಂಚಿಕೊಳ್ತಾ ಇದ್ದು ಮತ್ತಷ್ಟು ಜನರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ ಅಂತಾನೆ ಹೇಳಬಹುದು. ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ತಲೆರಹಿತ ಮೋದಿ ಫೋಟೋವನ್ನ ಟ್ವೀಟ್ ಮಾಡಿ ಮೇಲೆ ಗಾಯಬ್ ಅಂತ ಬರೆದಿರುವಂತಹ ಈ ಒಂದು ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇತ್ತ ಕಾಂಗ್ರೆಸ್ ಪೋಸ್ಟ್ಗೆ ಪಾಕ್ ಮಾಜಿ ಸಚಿವ ರೀಪೋಸ್ಟ್ ಅನ್ನ ಮಾಡಿದ್ದಾರೆ. ಮಾಜಿ ಸಚಿವ ಫವಾದ್ ಅಹ್ಮದ್ ಹುಸೇನ್ ಚೌಧರಿ ರೀಪೋಸ್ಟ್ ಅನ್ನ ಮಾಡಿದ್ದಾರೆ. ಕತ್ತೆಯ ತಲೆಯಿಂದ ಕೊಂಬುಗಳು ಕಾಣೆಯಾಗಿವೆ ಅಂತ ಕೇಳಿದ್ದೆ, ಆದ್ರೆ ಇಲ್ಲಿ ಮೋದಿ ಕಾಣೆಯಾಗಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ನೋಡಿ, ಇಲ್ಲಿ ಕಾಂಗ್ರೆಸ್ ಮಾಡುವಂತಹ ಎಡವಟ್ಟು ಬೇರೆ ದೇಶದವರಿಗೆ ಯಾವ ರೀತಿ ಆಹಾರವಾಗುತ್ತೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ಕಾಂಗ್ರೆಸ್ ಟ್ವೀಟ್ ಮಾಡಿರೋದಿದು. ಕಾಂಗ್ರೆಸ್ನಿಂದ ಪ್ರಧಾನಿ ಮೋದಿ ಅವರ ತಲೆರಹಿತ ಫೋಟೋವನ್ನ ಹಾಕಿ ಗಾಯಬ್ ಅಂತ ಟ್ವೀಟ್ ಮಾಡಲಾಗಿದೆ. ಈಗ ಈ ಒಂದು ಪೋಸ್ಟ್ಗೆ ಪಾಕ್ನ ಮಾಜಿ ಸಚಿವ ರೀಪೋಸ್ಟ್ ಅನ್ನ ಮಾಡಿದ್ದಾರೆ. ಏನಂತ? ಕತ್ತೆಯ ತಲೆಯಿಂದ ಕೊಂಬುಗಳು ಕಾಣೆಯಾಗಿವೆ ಅನ್ನೋದನ್ನ ಕೇಳಿದ್ದೆ, ಆದ್ರೆ ಇಲ್ಲಿ ಮೋದಿ ಕಾಣೆಯಾಗಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ಮಾಜಿ ಸಚಿವ ಫವಾದ್ ಅಹ್ಮದ್ ಹುಸೇನ್ ಚೌಧರಿ ಕಾಂಗ್ರೆಸ್ ಮಾಡಿದ ಪೋಸ್ಟ್ಗೆ ಈಗ ಭಾರತದಲ್ಲೂ ಕೂಡ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ.
ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿವ್ಯಾ ದಾಸ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ದಿವ್ಯಾ ದಾಸ್, ಸದ್ಯ ಸಿಂಧೂ ನದಿಯನ್ನ ನಿಲ್ಲಿಸಿರುವುದಕ್ಕೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದ್ದು ತುರ್ತು ಸಭೆಯನ್ನ ಕರೆದಿದ್ದಾರೆ ಪಾಕ್ ಪ್ರಧಾನಿ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದೆ. ಈ ಒಂದು ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನ ಕೈಗೊಳ್ಳಬಹುದು, ಹಾಗೆ ಭಾರತಕ್ಕೆ ಯಾವ ಸಂದೇಶವನ್ನ ಕೊಡಬಹುದು ಅನ್ನೋದು ಒಂದು ಕುತೂಹಲ. ಮತ್ತೊಂದು ಕಡೆ ಗಡಿಭಾಗದ ಟೋಲ್ ಪ್ಲಾಜಾಗಳಿಗೆ ಐಎಸ್ಐ ಕರೆ ಮಾಡಿರುವ ಶಂಕೆ ಕೂಡ, ಅಂದ್ರೆ ಭಾರತದ ಸೇನಾ ವಾಹನಗಳ ಚಲನೆಯ ಕುರಿತಾಗಿ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಅನ್ನೋದರ ಕುರಿತು ಕೂಡ ಅಪ್ಡೇಟ್ ಇರುವಂತದ್ದು. ಏನಿದೆ ಹೆಚ್ಚಿನ ಡೀಟೇಲ್ಸ್? ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತೀಯರ ಕಿಚ್ಚು ಪಾಕ್ನ ವಿರುದ್ಧವಾಗಿ ಮತ್ತಷ್ಟು ಭುಗಿಲೆದ್ದಿದೆ. ಹಾಗೆ ಈ ದಾಳಿಯ ಪ್ರಕರಣದ ನಂತರದಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಒಂದು ರೀತಿ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ರಾಜತಾಂತ್ರಿಕ ಕ್ರಮಗಳನ್ನು ಕೂಡ ಭಾರತ ಕೈಗೊಂಡಿದೆ. ಬಹಳ ಪ್ರಮುಖವಾಗಿ ಸಿಂಧೂ ನದಿಯ ನೀರನ್ನ ಹರಿಯೋದನ್ನ ಬಿಡದೆ ಇರೋದ್ರಿಂದಾಗಿ ಪಾಕಿಸ್ತಾನ ವಿಲವಿಲ ಅಂತ ಹೇಳಿ ಒದ್ದಾಡ್ತಾ ಇದೆ. ಹಾಗಾಗಿ ತುರ್ತು ಸಭೆಯನ್ನ ಪಾಕ್ನ ಪ್ರಧಾನಿ ಕರೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಈ ಒಂದು ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ, ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾರೆ, ಜೊತೆಗೆ ಭಾರತಕ್ಕೆ ಯಾವ ರೀತಿಯ ಸಂದೇಶವನ್ನ ನೀಡ್ತಾರೆ ಅನ್ನೋದು ಈ ಒಂದು ತುರ್ತು ಸಭೆಯ ನಂತರದಲ್ಲಿ ಗೊತ್ತಾಗಲಿದೆ. ಹಾಗಾಗಿ ಈ ಸಭೆ ಕೂಡ ಬಹಳಷ್ಟು ಕುತೂಹಲವನ್ನ ಕೆರಳಿಸಿದೆ. ಹಾಗೆ ಟೋಲ್ ಪ್ಲಾಜಾದಲ್ಲಿ ಭಾರತೀಯ ಸೇನೆ ಅಂತ ಹೇಳಿ ಕರೆಯನ್ನ ಮಾಡಿದ್ದಾರೆ ಐಎಸ್ಐನವರು. ಹಾಗಾಗಿ ಭಾರತೀಯ ಸೇನೆಯ ವಾಹನಗಳ ಕುರಿತಂತೆ ಆಗಿರಬಹುದು ಅಥವಾ ಒಟ್ಟಾರೆಯಾಗಿ ಭಾರತದ ಆರ್ಮಿ ಅವರು ಏನೆಲ್ಲ ಒಂದು ಇನ್ಪುಟ್ಸ್ಗಳನ್ನ ಪ್ಲಾನ್ಗಳನ್ನ ಇಟ್ಕೊಂಡಿದ್ದಾರೆ ಆ ಕುರಿತಂತೆ ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಕೂಡ ಐಎಸ್ಐನವರು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಈ ಒಂದು ಸಂಭಾಷಣೆಯ ಆಡಿಯೋ ಹಾಗೂ ವಿಡಿಯೋ ವೈರಲ್ ಆಗ್ತಾ ಇದೆ. ಇನ್ನೊಂದು ಕಡೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆಯನ್ನ ಮಾಡ್ತಾ ಇದೆ. ಈ ಒಂದು ತನಿಖೆಯಿಂದಾಗಿ ದಿನೇ ದಿನೇ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು, ಅಂಶಗಳು ಲಭ್ಯವಾಗ್ತಾ ಇದೆ. ಹಾಗೆ ಇನ್ನೊಂದು ಕಡೆ ನಾವು ಗಮನವಹಿಸ್ತಾ ಹೋಗೋದಾದ್ರೆ ಈ ಒಂದು ದಾಳಿಯಿಂದ ಪ್ರವಾಸಿಗರು ಏನು ಬದುಕಿ ಬಂದಿದ್ದಾರೆ ಅವರ ಒಂದು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಂದ ಇನ್ನಷ್ಟು ಮಾಹಿತಿಯನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನ ಎನ್ಐಎ ಮಾಡ್ತಾ ಇದೆ. ಅಂದ್ರೆ ಮುಖಚಹರಿ ಆಗಿರಬಹುದು, ಉಗ್ರರು ಯಾವ ರೀತಿಯಾಗಿದ್ರು, ಏನೆಲ್ಲ ಸ್ಟಾರ್ಟಿಂಗ್ ಅವರು ಕೇಳಿದ್ರು ಅನ್ನುವಂತಹ ವಿಚಾರಗಳ ಕುರಿತಂತೆಯೂ ಕೂಡ ಸಾಕಷ್ಟು ಇನ್ಪುಟ್ಸ್ ಗಳನ್ನ ಅವರಿಂದಲೇ ತೆಗೆದುಕೊಳ್ಳುವಂತಹ ಕೆಲಸವನ್ನ ಎನ್ಐಎ ಮಾಡಿದೆ. ಹಾಗೆ ಇನ್ನೊಂದು ವಿಚಾರವನ್ನ ಗಮನವಹಿಸ್ತಾ ಹೋಗೋದಾದ್ರೆ ಮಧು, ಕಳೆದ 5 ದಿನಗಳಿಂದಲೂ ಕೂಡ ಪಾಕ್ ಹಾಗೂ ಭಾರತದ ಗಡಿಯಲ್ಲಿ ಒಂದು ರೀತಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬಹುದು. ಕಂಟಿನ್ಯೂಸ್ ಆಗಿ 5 ದಿನದಿಂದಲೂ ಕೂಡ ಒಂದು ರೀತಿ ದಾಳಿಯನ್ನ ನಡೆಸ್ತಾ ಇದ್ದಾರೆ ಪಾಕಿಸ್ತಾನದವರು. ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಕೂಡ ದಾಳಿಯನ್ನ ನಡೆಸ್ತಾ ಇದೆ. ಹಾಗಾಗಿ ಭಾರತೀಯ ಸೇನೆ ಹಾಗೂ ಪಾಕ್ ಸೇನೆಯನ್ನ ನೋಡ್ತಾ ಹೋಗೋದಾದ್ರೆ ಒಂದು ರೀತಿ ಕಂಪ್ಯಾರಿಸನ್ನೇ ಇಲ್ಲ, ಅಷ್ಟು ಭಾರತೀಯ ಸೇನೆ ಬಲಿಷ್ಠವಾಗಿದೆ. ಆದರೂ ಕೂಡ ಭಾರತೀಯ ಸೇನೆಯ ವಿರುದ್ಧವಾಗಿ ಪ್ರತೀಕಾರ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಪಾಕ್ ಒಂದಲ್ಲ ಒಂದು ರೀತಿಯ ತಂತ್ರವನ್ನ ರೂಪಿಸ್ತಾನೆ ಇದೆ. ಇಷ್ಟೆಲ್ಲ ಹೊತ್ತಿ ಉರಿತಾ ಇದೆ. ಇದರ ಜೊತೆಗೆ ಮಧ್ಯದಲ್ಲಿಯೇ ಕಾಂಗ್ರೆಸ್ ಪ್ರಧಾನಿ ಮೋದಿಯ ವಿರುದ್ಧವಾಗಿ ಟ್ವೀಟ್ ಅನ್ನ ಹಾಕಿದ್ದಾರೆ. ತಲೆರಹಿತ ಮೋದಿಯ ಫೋಟೋವನ್ನ ಹಾಕಿದ್ದಾರೆ. ಅಂದ್ರೆ ಈ ವಿಚಾರವನ್ನ ನಾವು ಗಮನವಹಿಸ್ತಾ ಹೋಗೋದಾದ್ರೆ ಸರ್ವಪಕ್ಷಗಳ ಸಭೆ ಕೂಡ ನಡೀತು. ಆ ಸಭೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿರಲಿಲ್ಲ ಅನ್ನೋದು ಒಂದು ಅಂಶ. ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ಈ ಒಂದು ದಾಳಿ ನಡೆದಾಗ ಅಲ್ಲಿ ಮೋದಿ ಎಲ್ಲೋ ಇದ್ರು ಅನ್ನುವಂತಹ ಕೆಲವೊಂದಿಷ್ಟು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ನವರು ಈ ರೀತಿಯಾಗಿ ಮೋದಿ ವಿರುದ್ಧವಾಗಿ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಜನರು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಗಡಿಯಲ್ಲಿ ಈ ರೀತಿ ಒಂದು ಉದ್ವಿಗ್ನ ಪರಿಸ್ಥಿತಿಯೇ ನಿರ್ಮಾಣವಾಗಿದೆ, ಯುದ್ಧದ ಆತಂಕ ಸೃಷ್ಟಿಯಾಗಿದೆ. ಆದ್ರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ರಾಜಕೀಯ ತಂತ್ರವನ್ನ ನಡೆಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಜನರಿಂದ ಮೂಡ್ತಾ ಇದೆ ಮಧು. ಒಟ್ಟಾರೆಯಾಗಿ ಎನ್ಐಎ ಮತ್ತಷ್ಟು ತನಿಖೆಯನ್ನ ಮಾಡ್ತಾ ಇದೆ. ತನಿಖೆಯ ನಂತರದಲ್ಲಿ ಏನೆಲ್ಲ ಸ್ಫೋಟಕ ಅಂಶಗಳು ಬಯಲಾಗಲಿದೆ ಅನ್ನೋದು ಗೊತ್ತಾಗತ್ತೆ. ಥ್ಯಾಂಕ್ ಯು ದಿವ್ಯಾ ದಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.